And splashdown. Crew 9 back on Earth. ಇಡೀ ಜಗತ್ತೇ ಸುನಿತಾ ವಿಲಿಯಮ್ಸ್ ಬಗ್ಗೆ ಚಿಂತೆ ಮಾಡ್ತಾ ಇತ್ತು. ಮತ್ತೆ ಭೂಮಿಗೆ ಬರಲ್ವಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಾ ಇತ್ತು. ಅಂತೂ ಇಂತೂ ಸುನಿತಾ ವಿಲಿಯಮ್ಸ್ ಬಂದಿದ್ದಾರೆ. 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳಿದ್ದಾರೆ. ಇಬ್ಬರು ಫ್ಲೋರಿಡಾ ಕರಾವಳಿಯಲ್ಲಿ ಯಶಸ್ವಿಯಾಗಿ ಇಳಿದಿದ್ದಾರೆ. ಸ್ಪೇಸ್ ಎಕ್ಸ್ನ ಕ್ರೂ 9 ಇಬ್ಬರು ಗಗನಯಾತ್ರಿಗಳನ್ನು ಭೂಮಿಗೆ ಸೇಫ್ ಆಗಿ ಕರೆತಂದಿದೆ. ಹಾಗಿದ್ರೆ ಈ ಯಶಸ್ವಿ ಕಾರ್ಯಾಚರಣೆ ನಡೆದಿದ್ದು ಹೇಗೆ? ಈ ಕೊನೆ ಕ್ಷಣ ಹೇಗಿತ್ತು? ಸುನಿತಾ ಅವರ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. And splashdown. Crew 9 back on Earth. 9 ತಿಂಗಳ ಕಾಲವೆಲ್ಲ ಬಾಹ್ಯಾಕಾಶದಲ್ಲಿ ಇರೋದು ಅಂದ್ರೆ ಅದು ಸುಮ್ಮನೆಯ ಮಾತಲ್ಲ. ಆದರೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಇವರಿಬ್ಬರಿಗೂ ನಾವು ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಒಂಚೂರು ಭಯವಿಲ್ಲದೆ ಎದೆಗುಂದದೆ ಅಷ್ಟು ತಿಂಗಳುಗಳ ಕಾಲ ಅಲ್ಲೇ ಇದ್ದು ಭೂಮಿಗೆ ಮರಳಿದ್ದಾರೆ. ನಾಸಾ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಕೇವಲ 8 ದಿನಗಳ ಪ್ರಯಾಣಕ್ಕಾಗಿ ಬಾಹ್ಯಾಕಾಶಕ್ಕೆ ಹೋದವರು. ಆದರೆ ತಾಂತ್ರಿಕ ದೋಷದಿಂದಾಗಿ ಇಬ್ಬರು 9 ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ರು. ಈಗ ಅವರ ಕ್ಯಾಪ್ಸುಲ್ ಭೂಮಿಗೆ ಮರಳಿದೆ. ಗಗನಯಾತ್ರಿಗಳನ್ನು ಹೊತ್ತು ಕ್ಯಾಪ್ಸುಲ್ ನೀರಿನಲ್ಲಿ ಇಳಿದಾಗ ಅದರ ಸುತ್ತಲೂ ಅನೇಕ ಡಾಲ್ಫಿನ್ಗಳು ಕಾಣಿಸಿಕೊಂಡವು. ಈ ಡಾಲ್ಫಿನ್ಗಳು ಸುನಿತಾ ಮತ್ತು ಬುಚ್ ಅವರನ್ನ ಸ್ವಾಗತ ಮಾಡುವಂತೆ ಕಾಣ್ತಾ ಇತ್ತು. ನಾಸಾ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ಈ ಡಾಲ್ಫಿನ್ಗಳ ನಡುವೆ ನೀರಿನಲ್ಲಿ ಕ್ಯಾಪ್ಸುಲ್ ಇಳಿಯುವ ವಿಡಿಯೋವನ್ನು ಕೂಡ ಹಂಚಿಕೊಂಡಿದೆ. ಗಗನಯಾತ್ರಿಗಳನ್ನು ಸಮುದ್ರದಿಂದ ಹಡಗಿನ ಮೂಲಕ ಕ್ಯಾಪ್ಸುಲ್ನಿಂದ ಹೊರತೆಗೆಯಲಾಯಿತು. ಇಬ್ಬರು ಕ್ಯಾಪ್ಸುಲ್ನಿಂದ ಹೊರಬಂದಾಗ ಅವರು ನಗುತ್ತಾ ಕೈ ಬೀಸುತ್ತಿರುವ ದೃಶ್ಯಗಳು ಸಾಕಷ್ಟು ಎಲ್ಲರಿಗೂ ಒಂಥರ ಹುರುಪನ್ನು ನೀಡಿತ್ತು. ಅಂದರೆ 9 ತಿಂಗಳುಗಳ ಕಾಲ ಗಗನಯಾನದಲ್ಲಿದ್ದರೂ ಸ್ವಲ್ಪವೇ ಸ್ವಲ್ಪ ಅವರು ಕುಗ್ಗಿಲ್ಲ. ಇವರ ಒಂದು ಮುಖದಲ್ಲಿ ಒಂದು ಹೊಳಪಿತ್ತು, ಹೊಸ ಥರದ ಹೊಳಪಿತ್ತು. ನಾವೇನೋ ಸಾಧನೆ ಮಾಡಿ ಬಂದಿದ್ದೇವೆ ಅನ್ನೋ ಹೊಳಪಿತ್ತು. ಅದನ್ನು ನೋಡಿದವರಿಗೆ ಇನ್ನಷ್ಟು ಸಾಧನೆ ಮಾಡಬೇಕು, ನಾವು ಏನಾದರೂ ಹೊಸ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬುಚ್ ಹಾಗೂ ವಿಲಿಯಮ್ಸ್ ವೈಟ್ ಹೌಸ್ ಭೇಟಿ. 9 ತಿಂಗಳ ಬಳಿಕ ಬಾಹ್ಯಾಕಾಶದಿಂದ ಭೂಮಿಗೆ ತಲುಪಿರುವ ಗಗನಯಾತ್ರಿಗಳಾದ ಬುಚ್ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಇವರು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಂಡಿದ್ದು ಚೇತರಿಕೆಯಾದ ಬಳಿಕ ವೈಟ್ ಹೌಸ್ಗೆ ಭೇಟಿ ನೀಡಲಿದ್ದಾರೆ ಎಂದು ಟ್ರಂಪ್ ಹೇಳಿದ್ದಾರೆ. ಸುನಿತಾಗೆ ಆರೋಗ್ಯ ಸಮಸ್ಯೆ ಕಾಡುತ್ತಾ? ಸುನಿತಾ ಮತ್ತು ಬುಚ್ ಭೂಮಿಗೆ ಬಂದರೂ ಅವರ ಆರೋಗ್ಯ ಸ್ಥಿತಿ ಯಾವ ಹಂತಕ್ಕೆ ತಲುಪುತ್ತದೆ ಅಂತ ಈಗ ಹೇಳೋಕ್ಕೆ ಆಗೋದಿಲ್ಲ. ಈಗ ಒಂದು ರೀತಿಯಲ್ಲಿ ಅವರ ಆರೋಗ್ಯ ತಕ್ಕ ಮಟ್ಟಿಗೆ ಸುಧಾರಣೆ ಆಗಿದೆ. ಬಾಹ್ಯಾಕಾಶದಲ್ಲಿ ಇಷ್ಟು ದಿನ ಕಳೆದ ಅವರು ಈಗ ಇದ್ದಕ್ಕಿದ್ದಂತೆ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಷ್ಟವಾಗುತ್ತೆ. ಹೀಗಾಗಿ ಅವರನ್ನು ಐಸೋಲೇಟ್ ಮಾಡಿ ಇರಿಸಲಾಗುತ್ತೆ. ವೈದ್ಯರು ಪ್ರಮಾಣೀಕರಿಸುವವರೆಗೂ ಅವರು ನಾರ್ಮಲ್ ಜೀವನಕ್ಕೆ ಮರಳೋಕ್ಕೆ ಸಾಧ್ಯವಾಗೋದಿಲ್ಲ. ಭೂಮಿಗೆ ಬಂದ ಗಗನಯಾತ್ರಿಗಳ ಎಲುಬು ಮೃದುವಾಗಿ ಹತ್ತಿಯಂತಾಗಿರುತ್ತೆ. ಮೂಳೆ ಸವೆತ, ಬೇಬಿ ಫೀಟ್ ಸಮಸ್ಯೆಗೆ ಒಳಗಾಗ್ತಾರೆ. ಪಾದಗಳ ಅಡಿಭಾಗಗಳು ಮೃದುವಾಗಿರ್ತವೆ. ಅವರ ಪಾದಗಳು ಮಗುವಿನ ಪಾದಗಳಂತಾಗಿರ್ತವೆ. ಇದರಿಂದಾಗಿ ಅವರು ಕೆಲವು ದಿನಗಳವರೆಗೆ ಸಾಮಾನ್ಯ ವ್ಯಕ್ತಿ ಅಂತ ನೆಲದ ಮೇಲೆ ನಡೆಯಲು ಇದರಿಂದ ಅವರಿಗೆ ನಡೆದಾಡಲು ಕಷ್ಟವಾಗುತ್ತೆ. ಹೀಗಾಗಿ ಅವರಿಗೆ ಈಗ ಮೃದು ವಸ್ತುಗಳ ಮೇಲೆ ನಡೆಯೋಕೆ ಫಸ್ಟು ಟ್ರೈನಿಂಗ್ ಕೊಡ್ತಾರೆ. ಇನ್ನು ಕ್ಯಾನ್ಸರ್ ಉಂಟು ಮಾಡುವ ಕೋಶಗಳು ಅವರ ದೇಹದಲ್ಲಿ ಬೆಳೆದಿರುವ ಸಾಧ್ಯತೆಗಳಿರ್ತವೆ, ಅವನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಇನ್ನು ತಲೆನೋವು, ವಾಕರಿಕೆ ಮುಂತಾದ ಸಮಸ್ಯೆಗಳಿರ್ತವೆ. ಅಲ್ಲದೆ ತಮ್ಮ ದೇಹದ ಮೇಲೆ ಅವರಿಗೆ ನಿಯಂತ್ರಣ ಇರೋದಿಲ್ಲ. ಹೀಗಾಗಿ ಕೆಲವು ದಿನಗಳವರೆಗೆ ಸುನಿತಾ ಯಾರ ಕಣಿಗೂ ಕಾಣಿಸಿಕೊಳ್ಳಲ್ಲ. ಅಷ್ಟೇ ಅಲ್ಲ, ಭೂಮಿಗೆ ಬಂದ ತಕ್ಷಣವೇ ಅವರು ಸೇಫ್ ಅಂತ ಹೇಳೋಕೆ ಆಗಲ್ಲ. ವೈದ್ಯರು ಪ್ರಮಾಣೀಕರಿಸುವವರೆಗೂ ಆತಂಕ ಇದ್ದೇ ಇರುತ್ತೆ. ಭೂಮಿ ಬಿಟ್ಟು ಸಮುದ್ರದಲ್ಲಿ ಇಳಿದಿದ್ದೇಕೆ? ಇನ್ನು ಈ ಬಾಹ್ಯಾಕಾಶ ನೌಕೆ ನೆಲದ ಮೇಲೆ ಇಳಿಯುವ ಬದಲು ಸಾಗರದಲ್ಲಿ ಇಳಿದಿದೆ. ನೀರಿನ ಮೇಲೆ ಇಳಿಯುವುದರಿಂದ ಹಲವು ಅನುಕೂಲಗಳಿವೆ. ಹೀಗಾಗಿ ಅವರು ನೀರಿನ ಮೇಲೆ ಇಳಿಸಿದ್ರು. ನೀರು ಬಾಹ್ಯಾಕಾಶ ನೌಕೆಗೆ ಕುಶನ್ ಆಗಿ ಕಾರ್ಯನಿರ್ವಹಿಸುತ್ತೆ. ಆದ್ದರಿಂದ ಬಾಹ್ಯಾಕಾಶ ನೌಕೆಗೆ ಹಾನಿಯಾಗುವ ಅಪಾಯ ತುಂಬಾ ಕಡಿಮೆ. ಅದೇ ರೀತಿ ಸಮುದ್ರವು ವಿಶಾಲವಾಗಿದೆ. ಅತ್ಯಂತ ನಿಖರವಾದ ಸ್ಥಳದಲ್ಲಿ ಇಳಿಯುವ ಸೌಲಭ್ಯವಿಲ್ಲದ ಬಾಹ್ಯಾಕಾಶ ನೌಕೆಗಳಿಗೆ ಇದು ಪ್ರಯೋಜನಕಾರಿಯಾಗಿದೆ. ನಿರ್ದಿಷ್ಟ ಸ್ಥಳದಲ್ಲಿ ಇಳಿಯುವ ಬದಲು ಸ್ವಲ್ಪ ಬದಿಗೆ ಹೋದರೂ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಇದಲ್ಲದೆ ಇಳಿದ ನಂತರ ರಕ್ಷಣಾ ತಂಡಗಳು ಬಾಹ್ಯಾಕಾಶ ನೌಕೆಯ ಸ್ಥಳವನ್ನು ಸುಲಭವಾಗಿ ತಲುಪಬಹುದು. ಗಗನಯಾತ್ರಿಗಳನ್ನು ಸುರಕ್ಷಿತವಾಗಿ ಹೊರಗೆ ತರಬಹುದು. ಅದಕ್ಕಾಗಿಯೇ ಅಮೆರಿಕ ಬಾಹ್ಯಾಕಾಶ ನೌಕೆಯನ್ನ ಸಮುದ್ರ ನೀರಿನಲ್ಲಿ ಇಳಿಸಲು ಆಯ್ಕೆ ಮಾಡಿತ್ತು. ಒಟ್ಟಿನಲ್ಲಿ ಸುನಿತಾ ಆ್ಯಂಡ್ ಟೀಮ್ ಸೇಫ್ ಆಗಿ ಭೂಮಿಗೆ ಬಂದಿದ್ದು ಇಡೀ ಪ್ರಪಂಚವೇ ಖುಷಿಯಲ್ಲಿ ತೇಲ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.